ತಂದು ಕೊಟ್ಟ ಆನಂತರ ಆ ಸಂದರ್ಭದಲ್ಲಿ ಏನಾದರೂ ಡಿ ಕೆ ಶಿ ಅವ್ರಿಗೆ ಅನುಕೂಲ ಆಗಬಹುದಾ ಅನ್ನುವಂಥ ಮಾತು. ಯಾಕಂದ್ರೆ ಈಗಿನ ಮಟ್ಟಿಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಭಾಳ ಕಷ್ಟ, ಕಡು ಕಷ್ಟ. ಅದಕ್ಕಾಗಿ ಎಲ್ಲರೂ ಅವ್ರ ಕಡೆ ಆಸಕ್ತಿಯಿಂದ ನೋಡ್ತಾ ಇದ್ರು ಇಲ್ಲಿವರೆಗೆ ಇಳಿಬಹುದು ಏನು ಅಂತೇಳಿ. ಇದರ ಅರ್ಥ ಬದಲಾಗುವುದು ಬಿಡೋದು ಹೈಕಮಾಂಡ್ಗೆ, ಬದಲು ಮಾಡೋದು ಬಿಡೋದು ಹೈಕಮಾಂಡ್ಗೆ. ಆದರೆ ಹೈಕಮಾಂಡ್ ಸಹಿತ ಅದನ್ನು ಡಿಸಿಷನ್ ತೊಗೊಳೋದ್ರಲ್ಲಿ ಭಾಳ ಕಷ್ಟ ಅದ ಅನ್ನೋದು ಅಷ್ಟ ಸತ್ಯ ಅದ. ಯಾಕಂದ್ರೆ ಒಬ್ಬ ಬೆಳೆದ ನಾಯಕನನ್ನು ಅಲ್ಲಾಡಿಸೋದು ಸುಲಭ ಕೆಲಸ ಅಲ್ಲ ಅನ್ನೋದು ಈಗಾಗಲೇ ಕಾಂಗ್ರೆಸ್ಸಿಗೆ ಗೊತ್ತಿರೋದು. ಜೊತೆಗೆ ಇದ್ದುದರಲ್ಲಿ ಈಗ ಆಗಿ ಹೋದಂಥ ಅನೇಕ ನಾಯಕರು ಬಂದು ಹೋಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಅವರೆಲ್ಲರಿಗಿಂತಲೂ ಒಬ್ಬ ಮಾಸ್ ಲೀಡರಾಗಿ ಮತ್ತು ಇವತ್ತಿಗೂ ಸಹಿತ ನಮ್ಮ ಹೈಕಮಾಂಡಿಗೆ ಬದ್ಧಾಗಿರೋದನ್ನು ನೋಡಿ ಸಹಜವಾಗಿಯೇ ಇವರು ಮುಂದುವರಿತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾಯಿದ್ದಾವೆ. ಅದೇನೋ ಬರಲಿ, ಒಟ್ಟಾರೆಯಾಗಿ ಈಗಿನ ಮಟ್ಟಿಗೆ ಮಾತ್ರ ತುರ್ತು ಈಗ ನಿಮ್ಮ ಹಲವು ಸಲ ಮಾತಾಡಿದ್ದು ಉಂಟು, ಇದನ್ನು ಹೇಳಿದ್ದೀನಿ. ಏನಪ್ಪ ಅಂದ್ರೆ ಸಿದ್ದರಾಮಯ್ಯನ ಮುಂದುವರಿತಾರಪ್ಪ 2028ರವರೆಗೆ. ಡಿ ಕೆ ಶಿ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ ಆ ಮಟ್ಟದ ದೊಡ್ಡ ನಾಯಕತ್ವ ಇನ್ನೂ ಬಂದಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ. ಬುದ್ಧಿವಂತರಿದ್ದಾರೆ, ಎಲ್ಲ ಇದ್ದಾರೆ, ಗೆಲ್ಲಿಸೋ ಶಕ್ತಿ ಅನ್ನೋದಿಲ್ಲ ಅಂತಲ್ಲ. ಆದರೆ ಎಲ್ಲರನ್ನೂ ತಮ್ಮ ಚಕ್ಕೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಶಕ್ತಿ ಇರ್ತದೆ, ಶಕ್ತಿ ಇರ್ತದೆ. ಹೌದು, ನೋಡಿದ ತಕ್ಷಣ ಅರ್ಥ ಆಗ್ತಿರ್ತದೆ. ಅದನ್ನು ಬಂದಿಲ್ಲ ಅಂತೇಳಿ ನಾವು ಹೇಳ್ಬೋದು. ಬಟ್ ಈಗ ಇನ್ನೊಂದು ಮಾತು ಇದೇ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಡಿ ಕೆ ಶಿ ಬೆಂಬಲಿಗರಿಗೆ ಅತಿಯಾದ ಬೆಂಬಲ ಸೂಚಿಸುವಂಥದ್ದು ಅನ್ನೋಕ್ಕಿಂತಲೂ ಅತಿಯಾಗಿ ಡಿ ಕೆ ಶಿ ಆಗಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳೋದ್ರಿಂದ ಇನ್ನಷ್ಟು ದೂರ ಆಗಿ ಹೋಗ್ತದೆ ಅನ್ನುವಂಥದ್ದು ಅಷ್ಟ ಸತ್ಯ ತಿಳ್ಕೊಬೇಕಾಗಿತ್ತು. ಯಾಕಂತಂದ್ರೆ ಎಷ್ಟು ವಿನೀತ ಆಗಿರ್ತಾರೆ, ಎಷ್ಟು ಮಾತನ್ನು ಹೈಕಮಾಂಡ್ ಹೇಳಿದ್ದನ್ನು ಕೇಳ್ಕೊಂಡು ಹೋಗ್ತಾರೆ.